ನಿನಗಾಗಿ ಭಾಗ 204. ವಿಕ್ರಮ್ ದಮಯಂತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳಿಗೆ ಮುತ್ತುಗಳ ಸುರಿಮಳೆಯನ್ನು ಸುರಿಸುತ್ತಿರುತ್ತಾನೆ. ಅಷ್ಟೇ ಅಲ್ಲದೆ ಅವಳು ಪ್ರೆಗ್ನೆಂಟ್ ಅನ್ನುವುದನ್ನು ಮರೆತು ಇವನು ಕೂಡ ಬೆತ್ತಲಾಗಿದ್ದಾನೆ. ಇಬ್ಬರ ಪ್ರಣಯ ಶುರುವಾಗಿದೆ. ಅವಳಿಗೆ ಹಣೆಯ ಮೇಲಿಂದ ಕಾಲಿನವರೆಗೆ ಮುತ್ತುಗಳನ್ನು ಕೊಡಲು ಆರಂಭಿಸುತ್ತಾನೆ. ಇಬ್ಬರ ದೇಹ ಬಿಸಿಯಾಗುತ್ತದೆ. ಕ್ಷಣದಿಂದ ಕ್ಷಣಕ್ಕೆ ಅವನು ವಾಸ್ತವವನ್ನು ಮರೆಯುತ್ತಿದ್ದಾನೆ. ಅವಳು ಪ್ರೆಗ್ನೆಂಟ್. ಅವಳ ಜೊತೆ ತುಂಬ ರಫ್ ಆಗಿ ನಡೆದುಕೊಳ್ಳಬಾರದು ಅಂತ. ವಿಚಿತ್ರವೆಂದರೆ ತನ್ನ ಹಳೆಯ ಬಾಯ್ಫ್ರೆಂಡ್ನ ವಿಷಯದಿಂದ ಬೇಸತ್ತಿದ್ದ ದಮಯಂತಿ ವಿಕ್ರಮ್ನ ಆಸೆಗೆ ಸಹಕರಿಸುತ್ತಿದ್ದಾಳೆ. ವಿಕ್ರಮ್ಗೆ ತಿಳಿದರೆ ತೊಂದರೆ ಆಗುತ್ತದೆ. ಅವನಿಗೆ ಬೇಸರ ಮಾಡಬಾರದು, ಅಥವಾ ನಾನು ಮಾಡಿದ ತಪ್ಪಿನ ಅಪರಾಧಿ ಮನೋಭಾವದಿಂದ ಅವನ ಎಲ್ಲ ಆಸೆಗೆ ಇವಳು ತಲೆಬಾಗುತ್ತಿದ್ದಾಳೆ. ತನ್ನ ಮಗುವಿದೆ, ಅದಕ್ಕೆ ತೊಂದರೆ ಆಗುತ್ತದೆ ಅನ್ನುವ ಒಂದು ಸಣ್ಣ ಕಲ್ಪನೆ ಕೂಡ ಅವಳ ಮನಸ್ಸಿನಲ್ಲಿ ಬರುತ್ತಿಲ್ಲ. ಮುಂದೆ ತುಂಬ ದೊಡ್ಡ ದುರಂತ ಆಗುವ ಸಾಧ್ಯತೆ ಇದೆ ಅಂತ ಅನಿಸುತ್ತಿದೆ. ಆದರೆ ಇಬ್ಬರಿಗೂ ಅದರ ಅರಿವು ಇಲ್ಲ. ಆ ಪುಟ್ಟ ಮಗುವನ್ನು ಯಾರು ಕಾಪಾಡುತ್ತಾರೋ? ವಿಕ್ರಮ್ ಮತ್ತು ದಮಯಂತಿಯ ಮುಗ್ಧ ಮನಸ್ಸುಗಳು ತಮ್ಮ ಭವಿಷ್ಯವನ್ನು ಮರೆತಿವೆ. ಆದರೆ ಸ್ವಲ್ಪ ಹೊತ್ತಿಗೆ ಹೊರಗಿನಿಂದ ಯಾರೋ ರೂಮಿನ ಬಾಗಿಲನ್ನು ಬಲವಾಗಿ ತಟ್ಟಿದಾಗ ದಮಯಂತಿಗೆ ಬಾಗಿಲು ತೆಗೆಯಬೇಕು ಅಂತ ಅನಿಸಿದರೂ ಕೂಡ ವಿಕ್ರಮ್ ಬಿಡುತ್ತಿಲ್ಲ. ಅವನು ಅವಳ ಪ್ರೀತಿಯ ಪಾಶದಲ್ಲಿ ಬಿದ್ದಿದ್ದಾನೆ. ಅವಳಿಗೆ ಸಂಪೂರ್ಣವಾಗಿ ಹಚ್ಚಿಕೊಂಡು ಅವಳ ದೇಹದ ರಸವನ್ನು ಕುಡಿಯುತ್ತಿದ್ದಾನೆ. ಈಗ ಅವನಿಗೆ ಅವಳನ್ನು ಬಿಟ್ಟು ಇನ್ನೇನು ಕಾಣುತ್ತಿಲ್ಲ. ವಿಕ್ರಮ್ ಯಾರೋ ಬಂದಿದ್ದಾರೆ. ಈಗ ವಿಕ್ರಮ್ ಯಾರು ಬಂದರೂ ಪರವಾಗಿಲ್ಲ, ನಾವಿಬ್ಬರು ಒಂದು ಸುಂದರವಾದ ಸಮಯವನ್ನು ಕಳೆಯೋಣ ಅಂತ ಪದೇ ಪದೇ ಅವಳನ್ನು ಮುದ್ದಿಸುತ್ತಿದ್ದಾನೆ. ಆದರೆ ಅವಳಿಗೆ ಭಯ. ಹೊರಗೆ ಇರುವವರು ಕಾಂಚನ ಅಜ್ಜಿಯಾದರೆ, ಅವರು ನನ್ನ ಮೇಲೆ ಬೇಸರ ಮಾಡಿಕೊಂಡರೆ ನನಗೆ ಇರುವುದು ಅವರೊಬ್ಬರೇ. ವಿಕ್ರಮ್ ಮತ್ತು ಗಿರಿಯಣ್ಣನನ್ನು ಬಿಟ್ಟರೆ ಅವರೊಬ್ಬರೇ ಇರುವುದು. ವಿಕ್ರಮ್ ಏಕೆ ಹೀಗೆ ಮಾಡುತ್ತಿದ್ದಾನೆ ಅಂತ ಅವನನ್ನು ದೂರ ತಳ್ಳಲು ಪ್ರಯತ್ನ ಮಾಡಿದರೂ ಕೂಡ ಅಷ್ಟೊಂದು ಸಾಧ್ಯವಾಗುತ್ತಿಲ್ಲ. ಆದರೆ ಪ್ರತಿ ಬಾರಿ ಇವಳು ಕೊನೆ ಪಕ್ಷ ಸ್ವಲ್ಪವಾದರೂ ತಳ್ಳುತ್ತಿದ್ದಳು. ಇಂದು ಅವನನ್ನು ಅಲ್ಲಾಡಿಸಲು ಕೂಡ ಸಾಧ್ಯವಾಗುತ್ತಿಲ್ಲ. ಇವಳಿಗೆ ಆಶ್ಚರ್ಯವಾಗುತ್ತಿದೆ, ಏನಾಗುತ್ತಿದೆ ಇಲ್ಲಿ ಅಂತ, ನಾನೇನು ಮಾಡಬಹುದು ಅಂತ. ಕೊನೆಗೆ ಅವಳಿಗೆ ತಾನು ಪ್ರೆಗ್ನೆಂಟ್ ಅನ್ನುವ ಅರಿವು ಬಂದು ತನ್ನಲ್ಲಿರುವ ದೌರ್ಬಲ್ಯಗಳಿಂದ ತಾನು ಅವನನ್ನು ದೂರ ತಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ಅರಿವಾಗಿ ತಲೆ ಮೇಲೆ ಕೈಯನ್ನು ಇಟ್ಟುಕೊಳ್ಳಲು ಶುರು ಮಾಡುತ್ತಾಳೆ. ಆದರೆ ಅದೃಷ್ಟಕ್ಕೆ ಯಾವುದೇ ಅಚಾತುರ್ಯ ಇನ್ನೂ ನಡೆದಿರಲಿಲ್ಲ. ನಾನು ಮರೆತರೂ ಎಷ್ಟೋ ಸಲ ವಿಕ್ರಮ್ ಮರೆಯುತ್ತಿರಲಿಲ್ಲ ನಾನು ಪ್ರೆಗ್ನೆಂಟ್ ಅನ್ನುವುದನ್ನು. ನಾನು ಗಟ್ಟಿಯಾಗಿ ತಬ್ಬಿಕೊಂಡಾಗ ಸ್ವಲ್ಪ ಆರಾಮವಾಗಿ ಇರುತ್ತದೆ. ಅಂದರೆ ಅವನಿಗಿಂತ ಜಾಸ್ತಿ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅವನು ನನಗಾಗಿ ತುಂಬ ಪ್ರೊಟೆಕ್ಟಿವ್, ಒಂದು ರೀತಿಯ ರಕ್ಷಾ ಕವಚ. ಈ ರೀತಿಯ ಗಂಡನನ್ನು ಪಡೆಯುತ್ತಿರುವುದು ನನ್ನ ಅದೃಷ್ಟ. ಮುಂದೆ ನಮ್ಮ ಮಗು ಕೂಡ ಅಂತ ಅಂದುಕೊಳ್ಳಬೇಕು. ಅಯ್ಯೋ, ನಾನು ಪ್ರೆಗ್ನೆಂಟ್, ಇವರ ಮಗುವಾಗಿರುವುದು ನನ್ನ ಅದೃಷ್ಟ ಅಂತ ಆ ರೀತಿ ನಾನು ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ಮಗುವಿಗೆ ತೊಂದರೆ ಆಗುತ್ತದೆ ಅಂತ ಅದರ ಅರಿವು ಇದ್ದರೂ ಅವರ ಜೊತೆ ಇಂಟಿಮೇಟ್ ಆದರೆ ಅದೆಷ್ಟು ಒಳ್ಳೆಯದು. ವಿಕ್ರಮ್ ಮೊದಲು ತಪ್ಪು ಮಾಡಿಬಿಡುತ್ತಾರೆ, ಆನಂತರ ಪಶ್ಚಾತ್ತಾಪ ಪಡುವ ಮನುಷ್ಯ ಅಂತ ಅವಳಿಗೆ ಅರಿವಾಯಿತು. ಆ ಸಮಯದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಹೊರಗಿನಿಂದ ಬಾಗಿಲು ಬಡಿಯುತ್ತಿದ್ದರು. ಇವಳು ವಿಕ್ರಮ್ನನ್ನು, ವಿಕ್ರಮ್ ಪ್ಲೀಸ್ ನೋಡೋಣ ಹೊರಗೆ ಯಾರು ಅಂತ. ಯಾರು ಬಂದರೂ ಪರವಾಗಿಲ್ಲ, ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಲ್ಲವೇ, ನನ್ನ ಮೇಲೆ ಹೇಳಿಬಿಡು, ನೀನು ಯಾವುದೇ ಕಾರಣಕ್ಕೂ ಸಿಕ್ಕಿ ಹಾಕಿಕೊಳ್ಳಬೇಡ ಅಂತ ಪುನಃ ಅವಳ ದೇಹದ ಪ್ರತಿ ಕಣವನ್ನು ಚುಂಬಿಸುವ, ಅವಳ ದೇಹದ ರಸವನ್ನು ಹೀರುವ ಪ್ರಯತ್ನದಲ್ಲಿ ಇದ್ದಾನೆ.
ಇವನು ಈ ರೀತಿ ಮಾಡುತ್ತಾನೆ ಅಂತ ಎಂದೂ ಕೂಡ ದಮಯಂತಿ ಅಂದುಕೊಂಡಿರಲಿಲ್ಲ. ಕೊನೆಗೆ ಅವಳು ಬಲವಂತವಾಗಿ ಅವನ ಕೈಯನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಅವನು ತನ್ನ ಕೈಯನ್ನು ಕೊಡುವುದಿಲ್ಲ. ವಿಧಿಯಿಲ್ಲದೆ ಅವಳು ಈಗ ಅವನಿಗೆ ಮುತ್ತುಗಳನ್ನು ಕೊಟ್ಟು ನಾನು ಪ್ರೆಗ್ನೆಂಟ್ ಅಂತ ಹೇಳುತ್ತಿದ್ದಾಳೆ. ಆದರೆ ಅವನಿಗೆ ಅದು ಕೇಳಿಸುತ್ತಿಲ್ಲ. ಅವನು ಅವನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನೆ. ಅವಳು ಬಲವಂತವಾಗಿ ಅವನ ಕೈಯನ್ನು ಹಿಡಿದುಕೊಂಡು ತನ್ನ ಹೊಟ್ಟೆಯನ್ನು ಮುಟ್ಟಿಸಿದಳು. ಆಗ ಅದೇ ಸಮಯದಲ್ಲಿ ಮಗುವಿನ ಮೂಮೆಂಟ್ ಆಗುತ್ತಿದೆ. ಅದು ಅವನ ಕೈಗೆ ಫೀಲ್ ಆಯಿತು. ಇದರಿಂದ ಸಡನ್ನಾಗಿ ಖುಷಿಯಾಗಿ ಅವನು ಅವಳ ಮುಖವನ್ನು ನೋಡಿದ. ನಮ್ಮ ಮಗು ಮೂವ್ ಮಾಡುತ್ತಿದೆ ಅಂತ ಅದಕ್ಕೆ ಹೇಳುತ್ತಿರುವುದು. ತೊಂದರೆ ಮಾಡಬೇಡ, ಮಗುವಿಗೆ ತೊಂದರೆ ಆದರೆ ನಾನೆಂದು ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ ಖಾರವಾಗಿ ಹೇಳಿದಾಗ ಅವನು ಅವಳ ಹೊಟ್ಟೆಯ ಮೇಲೆ ಪುನಃ ಮುತ್ತನ್ನು ಕೊಟ್ಟ. ಈಗ ಮಗುವಿನ ಮೂಮೆಂಟ್ ಇನ್ನೂ ಜಾಸ್ತಿ ಆಯಿತು. ನೋಡು, ನೀನು ಎಷ್ಟು ಕೋಪ ಮಾಡಿಕೊಂಡರೂ ನನ್ನ ಮಗ ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ, ಎಷ್ಟು ಮೂಮೆಂಟ್ ಮಾಡುತ್ತಿದ್ದಾನೆ ಅಂದಾಗ ವಿಕ್ರಮ್ನನ್ನು ಕೋಪದಿಂದ ನೋಡಿದಳು. ಯಾಕೆ ಹೆಣ್ಣು ಮಗು ಆಗಬಹುದು, ನನ್ನ ಮಗ ಅಂತ ಹೇಳುತ್ತೀಯ? ಮಗ ಮಗಳು ಇಬ್ಬರು ಒಂದೇ. ಸಡನ್ನಾಗಿ ಬಾಯಿಗೆ ಮಗ ಅನ್ನೋದು ಬಂತು. ಹಾಗಾದರೆ ದಮಯಂತಿಗೆ ಅರ್ಥವಾಯಿತು, ಇವನಿಗೆ ಮಗ ಇಷ್ಟ, ಮಗಳು ಇಷ್ಟ ಇಲ್ಲ. ದೇವರೇ, ಗಂಡು ಮಗುವನ್ನು ಕೊಟ್ಟು ಬಿಡು. ಎಷ್ಟು ಮುಂದೆ ಹೋಗುವ ಮನುಷ್ಯ ಅಂತ ಅಂದುಕೊಂಡರೂ ಕೂಡ ಅವನು ತುಂಬ ಹಿಂದೆ ಇರುವ ಮನುಷ್ಯನೇ. ಅಯ್ಯೋ, ಇವಳು ಈ ರೀತಿ ಅಂದುಕೊಂಡಾಗ ಮಗುವಿನ ಮೂಮೆಂಟ್ ಜಾಸ್ತಿ ಆಗುತ್ತದೆ. ತಾನು ಸ್ಟ್ರೆಸ್ಸಲ್ಲಿ ಇದ್ದಾಗ ಮತ್ತು ಖುಷಿಯಲ್ಲಿದ್ದಾಗ ಮಗುವಿನ ಮೂಮೆಂಟ್ ಜಾಸ್ತಿ ಆಗುತ್ತದೆ. ನಾನು ತುಂಬ ಬೇಸರದಿಂದ ಈ ರೀತಿಯ ಕೆಲಸವನ್ನು ಮಾಡುತ್ತಿದ್ದೇನೆ. ಸುಮ್ಮನೆ ಇದ್ದು ಬಿಟ್ಟಿದ್ದರೆ ಚೆನ್ನಾಗಿ ಇರುತ್ತಿತ್ತು. ಈಗ ಅವಳಿಗೆ ಹೆಂಗೆ ಮುಖ ತೋರಿಸಲಿ ಅಂತ ವಿಕ್ರಮ್ ತುಂಬ ಬೇಸರದಿಂದ ತನಗೆ ತಾನೇ ಬೈದುಕೊಂಡ. ಒಮ್ಮೊಮ್ಮೆ ನಾನು ಕೂಡ ಚಿಕ್ಕ ಮಕ್ಕಳ ರೀತಿ ಆಡಿಬಿಡುತ್ತೇನೆ. ತಾಯಿಗೆ ಎಲ್ಲ ಮಕ್ಕಳು ಒಂದೇ, ನಾನು ಏಕೆ ಈ ರೀತಿ ಮಾಡುತ್ತಿದ್ದೇನೆ ಅಂತ ತನ್ನ ಎರಡು ಕಿವಿಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು ಅವಳ ಬಳಿ ಕ್ಷಮೆ ಕೇಳಿದ. ಆಗ ಅವಳು, ಪರವಾಗಿಲ್ಲ, ನನಗೆ ಸೀರೆ ಉಡಲು ಸಾಧ್ಯವಿಲ್ಲ, ಯಾವುದಾದರೂ ಈಸಿ ಇರುವ ನೈಟಿ ಕೊಡಿ, ಹಾಕಿಕೊಂಡು ಹೊರಗಡೆ ಹೋಗೋಣ, ಏನಾದರೂ ತಿನ್ನಬೇಕು ಅಂತ ಹೇಳಿದಾಗ ವಿಕ್ರಮ್ಗೆ ಖುಷಿಯಾಯಿತು. ಕೊನೆ ಪಕ್ಷ ಅವಳು ಏನಾದರೂ ತಿನ್ನಬೇಕು ಅಂತ ಹೇಳಿದಳು. ಇತ್ತೀಚೆಗೆ ಅವಳು ಏನೂ ತಿನ್ನುತ್ತಿರಲಿಲ್ಲ. ಯಾವಾಗಲೂ ಏನಾದರೂ ಕೆಲಸ ಮಾಡಿಕೊಂಡು ಇರುತ್ತಿದ್ದಳು. ಬಲವಂತ ಮಾಡಿ ತುರುಕಿದರೆ ಸ್ವಲ್ಪ ಏನಾದರೂ ತಿನ್ನುತ್ತಿದ್ದಳು. ಈ ವಿಷಯವನ್ನು ಕೇಳಿ ವಿಕ್ರಮ್ಗೆ ತುಂಬ ಖುಷಿಪಟ್ಟ. ನಾನು ಬೇಗ ಹೋಗುತ್ತೇನೆ, ಹೊರಗೆ ಹೋಗಿ ನಿನಗೆ ಏನಾದರೂ ಅಡಿಗೆ ಮಾಡುತ್ತೇನೆ, ಇಲ್ಲ ಮಾಡಿಸುತ್ತೇನೆ ಅಂತ ಬಾಗಿಲ ಹೊರಗೆ ಬಂದ. ಆಗ ದಮಯಂತಿ ಭಯವಾಗಿ ಕಿರುಚಿದಳು. ಏನಾಯಿತು ಅಂತ ಕೇಳಿದಾಗ ಅವಳ ಕಣ್ಣುಗಳನ್ನು ಅವನ ಮೈ ಮೇಲೆ ಬಿಟ್ಟಿದಾಗ ಅವನಿಗೆ ಅರಿವಾಯಿತು, ತಾನು ಬಟ್ಟೆ ಹಾಕಿಲ್ಲ, ಸಂಪೂರ್ಣವಾಗಿ ನಗ್ನವಾಗಿ ಇದ್ದೇನೆ ಅಂತ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.